ಆ ಹುಡುಗಿ ಹ್ಯಾಪಿ ಆಗಿದ್ದಾಳಲ್ವಾ? ಹೌದು. ಮತ್ತೆ ಏನಕ್ಕೆ ಸಾಯ್ತಾ ಇದ್ದಾಳಂತೆ? ಲವ್ ಫೇಲ್ಯೂರ್ ನಿಂತರ. ಲವ್ ಫೇಲ್ಯೂರ್ ಆದ್ರೆ ಏನಕ್ಕೆ ಸಾಯ್ಬೇಕು? ಈ ಮತ್ ನೀನ್ ಕೇಳ್ತಾ ಇದ್ಯಾ? ಸಾಯಕ್ 100 ಕಾರಣ ಇರ್ಕಣ. ಕರೆಕ್ಟ್ ಆಗಿ ಹೇಳಿದ್ರಿ ಬ್ರದರ್. ಹಾಯ್ 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 ಹಾಯ್. ಅದು ಸಾಯಕ್ಕೆ 100 ಕಾರಣ ಅಲ್ಲ, 1000 ಕಾರಣಗಳಿರುತ್ತೆ. ಇಷ್ಟಕ್ಕೂ ನಿಮ್ಮಲ್ಲಿ ಸಾಯ್ಬೇಕು ಅಂದುಕೊಂಡಿರೋರು ಯಾರು? 3 ಜನ. 3 ಜನನಾ? 1 2 ಇಲ್ಲಿದೆ, 3rd ಇಲ್ಲಿ ಬರ್ತಾರ. ಬರ್ಲಿ. ನಿಮ್ಮ 3 ಸೇರಿ ನನ್ನ ಸೇರಿಸ್ಕೊಂಡ್ರೆ 4 ಜನ ಆಗುತ್ತೆ. ಏ ಪ್ಲೀಸ್ ಪ್ಲೀಸ್, ಈ ಆಟಕ್ಕೆ ನನ್ನ ಸೇರಿಸ್ಕೊಳ್ರ. ಅಯ್ಯೋ ಹಂಗ ಹೇಳ್ಬಿಟ್ರ. ಇಡೀ ಸಿಟಿನ ಆಟೋ ಹಾಕೊಂಡು 1 ವಾರದಿಂದ ಹುಡುಕ್ತಾ ಇದೀನಿ, ನನ್ ಜೊತೆ ಅವನ ಸಾಯಕ್ ಬರ್ತಾನ ಅಂತ. ಒಬ್ಬನು ನನ್ ಜೊತೆ ಸಾಯಕ್ ರೆಡಿ ಇಲ್ಲ. ಪ್ಲೀಸ್ ಪ್ಲೀಸ್ ಹೇಳ್ಕೊಡ್ರಲ್ಲ. ಇಷ್ಟಕ್ಕೂ ನೀನಾಗ ಸಾಯ್ಬೇಕು ಅನ್ಕೊಂಡಿದ್ಯಾ? ಅದೊಂದು ದೊಡ್ಡ ಕತೆ. ಚಿಕ್ಕದ್ ಮಾಡಿ ಹೇಳು. ನನ್ನ ಗರ್ಲ್ ಫ್ರೆಂಡ್ ನನ್ನ ಲವ್ ಮಾಡಲ್ಲ ಅನ್ಬಿಟ್ಲು. ಸಾಯ್ತೀನಿ ಅಂದ್ರೆ ಸಾಯಿ ಅನ್ಬಿಟ್ಲು. ಏನ್ ಮಾಡ್ಲಿ, ಅದಕ್ಕೆ ಅವಳು ಕಣ್ಮುಂದೆ ಒಂದ್ಸಲಿ ಸತ್ತು ತೋರ್ಸೋಣ ಅಂತ. ಸತ್ತಾದ್ಮೇಲೆ ಏನೋ ತೋರ್ಸಕ್ ಬದ್ನೇಕಾಯಿ. ಕರೆಕ್ಟ್. ಹೌದಾ? Hi guys. ಹಾಯ್. ಹೂ ಇಸ್ ದಿಸ್ ಗರ್ಲ್? Hey, who's this guy? ಅದು ಐ ಆಮ್ ಕೃಷ್ಣ ಫ್ರಮ್ ಕೃಷ್ಣಗಿರಿ, ರೂರಲ್ ಸೈಡ್. ಯುವರ್ ನ್ಯೂ ಸೂಸೈಡ್ ಪಾರ್ಟ್ನರ್. ಸ್ವಲ್ಪ ದೂರ ನಿಂತ್ಕೊಂಡ್ ಮಾತಾಡ. Okay guys, I am very happy to join with you guys. Next minute we are going to die and let us celebrate the party. Okay. 3 ಬಿರಿಯಾನಿ. ಅಯ್ಯೋ ನನಗೆ 4 ಬಿರಿಯಾನಿ ಒಂದ್ 5 ತಿಂದು ಸಾಯಿ. ಒಂದು 5 ಕೊಟ್ರಪ್ಪ, ಎಕ್ಸ್ಟ್ರಾ ಇರ್ಲಿ. ಆಗೋಗ್ಬಿಟ್ರೆ ಸರ್ ದುಡ್ಡಿಗೆ ತರಪ್ಪ. ಯಾಕ್ರೋ ಎಲ್ರು ಸೈಲೆಂಟ್ ಆಗ್ಬಿಟ್ರಿ? ಇಷ್ಟು ವರ್ಷ ಖುಷಿಯಾಗಿದ್ವಿ, ಇನ್ ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಸಾಯ್ತಾ ಇದೀವಲ್ಲ, ಅದಕ್ಕೆ. ಲೇ, ಎಲ್ಲೋ ಖುಷಿಯಾಗಿದ್ವಿ, ಇಷ್ಟು ದಿವಸ ಶೋಕವಾಗಿದ್ವಿ, ಇವಾಗ ಸಂತೋಷವಾಗಿ ಸಾಯ್ತೀವಿ ಅಂತೇಳ. ಏಯ್ ಚಿಂಪಾಂಜಿ, ಸುಮ್ಮನೆ ಇಲ್ಲೊಬ್ಬ ವಾಚ್ಮನ್ ಇರ್ತಾನೆ, ಅವನಿಗೆ ಹೇಳಿರ್ತೀನಿ ನೀವು ಹೋಗ ಅಲ್ಲಿರಿ ಅಂತ ಹೇಳಿದ್ರಲ್ಲ ಬಸಣ್ಣ ಸಾಹೇಬ್ರು. ಯಾರು ಕಾಣ್ತಿಲ್ವೇ? ಯಾರು ನೀವು? ನೋಡ್ರ ಕಾರಂದಿ ತರ ನುಗ್ತಾವನೆ ಅವನೇನಾ? ಯಾರು ನೀವು? ಒಳಗೆ ಹೇಗೆ ಬಂದ್ರೆ? ಗೇಟ್ ನ ಓಪನ್ ಮಾಡ್ಕೊಂಡು ಬಂದ್ವಿ. ನಿಮಗೆ ಬಸವಣ್ಣವ್ರು ಫೋನ್ ಮಾಡ್ರಲ್ವಾ 3 ಜನ ಬರ್ತಾರೆ ಅಂತ? ಆ 3 ಜನ ನಾವೇ. ಅವರು 3 ಜನ ಅಂತ ಹೇಳಿದ್ರು, ಇಲ್ಲಿ 4 ಜನ ಇದ್ದೀರಲ್ಲ. ಸಾರಿ, ಆ ಲಾಸ್ಟ್ ಇದ್ರೆ ಮೋಟ್ ಪೀಸು, ಅದು ಆಟಕೊಂಡು ಲೆಕ್ಕಕ್ಕಿಲ್ಲ. ಮನುಷ್ಯಂದು ಉಳ್ಕೊಂಡ್ರು ನಾವು 3 ಜನ. ಏನೇ ಹೇಳಿದ್ರು ಒಳಗ್ ಬಿಡಲ್ಲ. ಒಳಗ್ ಬಿಡಲ್ಲ. ದೊಡ್ಡ ಮನುಷ್ಯ, ಅವ್ನ ಜವಾಬ್ದಾರಿ ಇರಲ್ಲ. ಅವ್ನ ಏನ ಕೇಳ್ರ, ಹೋಗ್ರಾಚಿಗೆ ಹೋಗ್ರ. ಯಾಕಣ್ಣ ನೀನ್ ಬೇಜಾರ್ ಮಾಡ್ಕೊಂತ? ಏನ ಇವಾಗ ನಿನ್ನ ಹೆಸರು? ಸೂರ್ಯ. ಅಲ್ಲಿ ನೋಡಿ ಚಂದ್ರನ ನೋಡ, ಎಷ್ಟು ಚೆನ್ನಾಗಿ ಕಾಣ್ತಾನೆ, ಎಷ್ಟು ಸತ್ತ ಇದ್ದಾನೆ. ನಾನು 3 times ಓಡ್ ಬಂದಿದ್ವಿ. ನೀನ್ ಹೋಗಿದ್ದಾಗೆ ಒಂದ್ಸಲ ಯಾರು ಹೋಗೋದ್ ಬೇಡ. ನೋಡ್ತಾರ ಹೋಗ್ಬೋದು. ನೋಡ್ತಾರ. ಅವನ್ ಏನ್ ಹೇಳ್ದ? ನಾನು ಏನ್ ಅರ್ಥ ಮಾಡ್ಕೊಂಡೆ? ಒಂದು ಹುಡುಗಿ 3 ಹುಡುಗರು. ದೇವ್ರೇ, ಇಂಥ ಒಂದು ದೊಡ್ಡ ಮನೆಯಲ್ಲಿ ನಾವು ಸಾಯಕ್ ಬಂದಿರೋದು ನಮ್ಮ ಪುಣ್ಯ. ನೋಡಿ, ನಿಮಗ್ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಹೇಳ್ತೀನಿ. ಈ ಮನೆಯಲ್ಲಿ 3 ಜನ ಸತ್ತಿದ್ದಾರೆ. ಒಬ್ಬ ನೇಣು ಹಾಕೊಂಡು ಸತ್ತೋಗ್ಬಿಟ್ಟ, ಇನ್ನೊಬ್ಬ ವಿಷ ಕುಡಿದು ಸತ್ತೋಗ್ಬಿಟ್ಟ, ಒಂದು ಹುಡುಗಿ ಚಾಕು ತಗೊಂಡು ಕಚಕ್ ಅಂತ ಅವಳೆ ಚುಚ್ಕೊಂಡು ಸತ್ತೋಗ್ಬಿಟ್ಲು. ರೋಡ್ ರೋಲರ್ ಬರ ಇಲ್ಲಿ. ಏನೋ ಯಾಕೋ ಎಲ್ರನ್ನು ಕನ್ಫ್ಯೂಸ್ ಮಾಡಿ ಭಯ ಬೀಳಿಸ್ತಾ ಇದ್ಯಾ? ಜುಮ್ ಮಾಮ, ಈ ಗೆಸ್ಟ್ ಹೌಸು 3 ಜನ ಸಾಯಿಸಿ ತುಂಬಾ ಫೇಮಸ್ ಆಗಿದೆ. 12 ಗಂಟೆ ರಾತ್ರಿಯಲ್ಲಿ ಎಲ್ಲರೂ ದೆವ್ವಗಳಾಗಿ ಈ ಗೆಸ್ಟ್ ಹೌಸ್ ನ ಸುತ್ತಾನೆ ಇರ್ತಾರೆ. ಮಾಮ, ಮೋಸ್ಟ್ಲಿ ಅದು ಅವ್ರ ವಾಕಿಂಗ್ ಟೈಮ್ ಇರಬೇಕು, ಮುಚ್ಕೊಂಡಿರು. ಅದಕ್ಕೆ ನಿಮ್ಗೆ ಇದು ಸೇಫ್ ಜಾಗ ಅಲ್ಲ. ಹೊಡೆ ನಾವು ಹೋಗಕ್ಕೆ ಕಂಡು ಇಲ್ಲಿಗೆ ಬಂದಿರೋದು. ಒಂದ್ ಕೆಲಸ ಮಾಡ, 12 ಗಂಟೆ ರಾತ್ರಿಗೆ ಇಲ್ಲಿಗೆ ಬಾ. 3 ದೇವ ಏನು 7 ದೇವ ತೋರಿಸ್ತೀವಿ. ನೀನು ಓಕೆ ಅಂದ್ರೆ 9 ದೇವ ತೋರಿಸ್ತೀವಿ. ಓಕೆನಾ? ಅಮಾವಾಸ್ಯೆ
ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಇವನು ನಮ್ಮ ಗೆಸ್ಟ್ ಹೌಸ್ ನ ಆಳು. ಮನುಷ್ಯರಿಗಿಂತ ದೆವ್ವಗಳ ಜೊತೆನೆ ಮಾತಾಡೋದು, ಆತ್ಮಗಳ ಜೊತೆನೆ ಹಾರಾಡೋದು. ಚಂದು ದೆವ್ವ ಅಂತ ಹೇಳ್ತಿದ್ದಾರೆ, ನಿಜನಾ? ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನೀನು ಇಲ್ಲಿ ಇದ್ಮೇಲೆ ಅವು ನಿನ್ ಜೊತೆ ಇರ್ಲೇಬೇಕು. ಸೈಡಿಗೆ ಹೋಗ. ಇವನೇ ದೆವ್ವ ಇದ್ದಂಗ ಅವನೇ, ನಮ್ಗೆ ಬಂದವನಿ. ಸೂಪರ್ ಆಗಿದೆ ರೂಮು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಯಾಕೆ ನೋಡ್ಕೊಂಡು ಮಾಡ್ತಾ ಇದ್ಯಾ? ನಂಗೆ ಭಯ ಆಗತ್ತೆ. ಯಾಕಂತ ನೋಡ್ತಿದ್ಯಾ? ಹತ್ರ ಬರ್ಬೇಡ ನೋಡು, ನಂಗೆ ಭಯ ಆಗತ್ತೆ. ಕೂಗ್ಬಿಡ್ತೀನಿ. ಐಶೋ ಚಂದು. ಅವ್ರ ಕೆಲ್ಸ ಅವ್ರಿಗೆ, ನಮ್ ಕೆಲ್ಸ ನಮ್ಗೆ. ನಾನು ಇಷ್ಟ ದಿನ ತಡ್ಕೊಂಡಿದ್ದೆ, ಇನ್ ತಡ್ಕೊಳಕ್ ಆಗಲ್ಲ. ನಾನ್ ತೋರಿಸ್ಲೇಬೇಕು, ನಾನು ನೋಡ್ಲೇಬೇಕು. ಬೆಳಿಗ್ಗೆ ನನ್ನ ಶರ್ಟ್ ಮೇಲೆ ಕಣ್ಣಾಗ್ದೆ, ಓಕೆ. ಇವತ್ತು ನಿಕ್ಕರ್ ಮೇಲೆ ಕಣ್ಣಾಗ್ತಿದೆ. ಯಾಕೆ? ಮೋಸ್ಟ್ಲಿ ಆ ತರದವನೇ ಇರ್ಬೇಕು. ನೀನ್ ಯಾವ ತರದವನು ಅಂತ ಅದು ಅನ್ಕೋ. ಅಂದ್ರೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ನನ್ನ ಆಸೆ ಕಟ್ಟಿ ಹೊಡೆದು ಚಿಮ್ಮುತ್ತಾ ಇದೆ. ಮೈಂಡ್ ಬ್ಲಾಕ್ ಆಗ್ತಿದೆ. ನಾನು ತೋರಿಸ್ಬೇಕು. ನೋಡೋ ನೋಡೋ ಪ್ಲೀಸ್. ನೋಡೋ ಚೆನ್ನಾಗಿ ನೋಡ್ಕೋ. ತಲೆ ಕೆರಿತಾ ಇದ್ದಂಗೆ. ವಿಗ್ಗ ನನ್ನ ಮಗನೇ, ಕೂದ್ಲಿದ್ದು ಯಾಕೆ ವಿಗ್ ಹಾಕೊಂಡಿದ್ಯಾ? ಇದರಿಂದ ದೊಡ್ಡ ಕಥೆನೇ ಇದೆ ಗುರು. ನನ್ ದೆವ್ವ ಗೌರಿ ಇದಲ್ಲ, ಅವಳು ಈ ವಿಗ್ನ ನೋಡಿನೇ ನನ್ನ ಲವ್ ಮಾಡಿದ್ದು. ಅದಕ್ಕಿಂತ ಜೋಪಾನವಾಗಿ ಅಲ್ಲ ಕಣೋ, ಈಗ ಅವ್ಳು ಕೈ ಕೊಟ್ಲಲ್ಲ. ಅವ್ಳು ಕೈ ಕೊಟ್ಬಿಟ್ರೆ ಈ ವಿಗಿಲ್ದ ನಾನು ಸತ್ತೋಗ್ಬಿಟ್ಟೆ ಅನ್ಕೋ. ಪೇಪರ್ ಅಲ್ಲಿ ನನ್ನ ಫೋಟೋ ನೋಡಿ ನಾನಲ್ಲ ಅಂತ ಅವಳು ಅನ್ಕೊಂಡ್ಬಿಟ್ರೆ ನಾನ್ ಸಾಯಕ್ ಒಂದು ಅರ್ಥನೇ ಇರಲ್ವಲ್ಲ. ಅದಕ್ಕೆ ವಿಘ್ನ 8 ವರ್ಷದಿಂದ ಗಂಟೆ ಕಾಯ್ತಿಲ್ಲಪ್ಪ. ಹೋಗು, ಸತ್ತಿಲಿ ವಾಸನೆ ಬರ್ತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ಈ ವಾಸನೆ ಬರ್ತೇನೆ ನಂದಲ್ಲ, ಈ ವಿಗಿದ್ದು 1 ವಾರ ಆಯ್ತು. ಸ್ನಾನ ಮಾಡ್ಕೊಂಡ್ ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ಅಪ್ಪ ಶಿವ, ನಾವು ಒಟ್ಟಿಗೆ ಸ್ನಾನ ಮಾಡೋಣ. ಈ ಮಗನ ಜೊತೆ ಬಾತ್ರೂಮ್ಗೆ ಹೋಗ್ಬಿಟ್ರೆ ಬಾತ್ರೂಮ್ ಬೆಡ್ರೂಮ್ ಮಾಡ್ಬಿಡ್ತಾನೆ. ಹುಷಾರಾಗಿರ್ಬೇಕು ಇವನ ಹತ್ರ. ಏ ಮಕ್ಕಳೇ ಮಲ್ಕೋಬೇಡ, ಜನ ಸರಿ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಅರ್ಜೆಂಟ್ ಆಗಿ ಹೋಗ್ಬೇಕು. ಎಲ್ಲೋಗ್ಲಿ? ಅವ್ನ ಜೋಬು ಬಾಯಿ 2 ಫ್ರೀ ಆಗಿದೆ, ಅಲ್ಲಿಗೆ ಹೋಗು. ಥ್ಯಾಂಕ್ ಯು. ಅಲ್ಲ ನಿಮ್ ಜೋಬೆ ಫ್ರೀ ಇತ್ತಲ್ಲ, ಅಲ್ಲಿಗೆ ಹೋಗು. ಅಯ್ಯೋ ತಲೆ ತಿಂತಾನಪ್ಪ. ಕರಿ ನಾಯಿ ಓಪನ್ ಮಾಡೋ. ಯಾಕಪ್ಪ? ಏನದು ನಿನ್ನ ಡ್ರೆಸ್ಸು? ಇದಾ ಬೀರ್ಲಿತ್ತು, ಯಾರು ಅಂತ ಗೊತ್ತಿಲ್ಲ, ಹಾಕೊಂಬಿಟ್ಟೆ. ಚೆನ್ನಾಗಿದೆ. ಕೆಳಗಡೆನೂ ಹಾಕಿಲ್ವಾ? ಮೇಲಿರೋದೇ ಉದುರೋಗ್ತಾ ಇದೆ, ಕೆಳಗಡೆ ಅದಿರ್ಲಿ. ಕರೆಕ್ಟ್ ಆಗಿ ಹೇಳು, ನಾವ್ ಯಾವಾಗ ಸಾಯ್ತೀವಿ, ಎಲ್ಲಿ ಸಾಯ್ತೀವಿ, ಅದೆಂಗ್ ಸಾಯ್ತೀವಿ? ನೀನು ಬೇಕಾದ್ರೆ ಇಲ್ಲೇ ಬಿದ್ದು ಸಾಯಿ. ನಮ್ದೆಲ್ಲ 3 ದಿನ ಪೋಸ್ಟ್ಪೋನ್ ಆಗಿ. ಅಯ್ಯೋ ಮೋಸ. ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಸಾಯ್ಬೇಕು, ಒಟ್ಟಿಗೆ ದೇವಕಷ್ಟೇ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹಲೋ, 3 ದಿನ ಆದ್ಮೇಲೆ ಆದ್ರೂ ಕನ್ಫರ್ಮ್ ಆಗಿ ಸಾಯ್ತೀವಿ ತಾನೆ? 100%. ನಾವು 3 ದಿನ ಸಾಯ್ಲಿಲ್ಲ ಅಂದ್ರೂ ನೀನು ಸಾಯಿಸ್ತೀವಿ. ಓಕೆ. ಒಟ್ಟಿಗೆ 3 ದಿನ ಸಾಯೋಣ